ನನ್ನಮ್ಮ, ನನ್ನ ಮಂಜರಿ ಅಮ್ಮನ ಆಸೆ. ಆಕೆಯ ಗುರಿ ಈಡೇರೋವರೆಗೂ ನಾನು ಯಾರಿಗೂ ಹೆದರಲ್ಲ. ನನ್ನ ದಾರಿಗೆ ಅಡ್ಡ ಬರೋರು ಯಾರೇ ಆಗಿರ್ಲಿ, ಅವ್ರನ್ನೆಲ್ಲ ಕೊಲ್ಲೋದಕ್ಕೂ ಸಿದ್ಧ. ತಾಯಿಯಾಗಿ ಮಗ ಮೊಮ್ಮಗಳ ಮೇಲೆ ನಿನಗೆ ಸ್ವಲ್ಪನೂ ಕರುಣೆ ಇಲ್ವಾ? ಅಲ್ಲ, ಅಮ್ಮಿಕವರು ನಿನಗೆ ಏನ್ ದ್ರೋಹ ಮಾಡಿದ್ರು ಅಂತ ಅವರನ್ನೇ ಕೊಲೆ ಮಾಡ್ಬಿಟ್ರಿ. ದ್ರೋಹ ಮಾಡೋದ್ ಬೇಕಿಲ್ಲ, ನನ್ನ ಸಾಧನೆಗೆ ಅವಳು ಬಲಿ ಬೇಕಿತ್ತು, ಕೊಟ್ಟೆ. ಕಲಿಯುಗ ಅಧರ್ಮದ ಪರಮಾವಧಿ. ದುರ್ಗಾ, ಮಗು ರಕ್ಷಣೆ ಮುಖ್ಯ. ಮಗು ರಕ್ಷಣೆ ಮುಖ್ಯ. ಕಾಪಾಡು, ಕಾಪಾಡು. ಅಮ್ಮ, ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಯಾರೋ ಯಾರೋ ನಿನ್ನಮ್ಮ? ನಾನು ನಿಮ್ಮಮ್ಮ ಅಲ್ಲ, ನನ್ನ ಆಟಕ್ಕೆ ಸಿಕ್ಕಾಕೊಂಡಿರೋ ಬಲಿ ನೀನು. ನಿನಗೂ ನನಗೂ ಈ ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮಾಂತರದ ದ್ವೇಷ ಇದೆ. ನನಗೆ ಅಂಬಿಕನ ಆತ್ಮ ಬೇಕಿತ್ತು. ನಿನ್ನ ಹಿಡಿದ್ರೆ ನಿನ್ನ ಮುಖಾಂತರ ಅಂಬಿಕಾ, ಹಿತಾ, ದುರ್ಗಾ ಎಲ್ಲರೂ ಸಿಗ್ತಾರೆ ಅಂತ ನಿನ್ನ ಅಮ್ಮನಾಗಿ ನಿಮ್ಮನೆಗೆ ಬಂದು ಸೇರ್ಕೊಂಡಿದ್ದೆ. ನನ್ನ ಪ್ರಾಣವಾಗಿದ್ದ ಅಂಬಿಕಾನ ಕೊಂದು ನಿನಗೆ ಏನ್ ಸಿಕ್ತು? ನೆಮ್ಮದಿ, ಗೆಲುವಿನ ಖುಷಿ, ನನ್ನ ಗುರಿಗೆ ಹತ್ತಿರವಾದ ಆನಂದ ಸಿಕ್ತು, ಆನಂದ ಸಿಕ್ತು. ಛೀ, ನೀನು ಒಬ್ಬ ತಾಯಿನ? ತಾಯಿಯಾಗಿ ಮಗನ್ ಸಂಸಾರಕ್ಕೆ ಬೆಂಕಿ ಇಡ್ತಾರ? ಪಾಪಿ, ಇಷ್ಟು ವರ್ಷ ಈ ಕುಟುಂಬದ ಜೊತೆಲಿದ್ದು ಇವ್ರ ಮೇಲೆನೆ ಸಂಚು ಮಾಡಿದ್ಯಾ? ಸ್ವಲ್ಪನೂ ಏನೋ ಅನಿಸ್ತಿಲ್ವಾ? ಬರೀ ವರ್ಷಗಳಲ್ಲ, 1000 ವರ್ಷದ ಹಾಗೆ, 1000 ವರ್ಷದ ಹಾಗೆ. ಹೌದು, 1000 ವರ್ಷ, 1000 ವರ್ಷದ ದ್ವೇಷ ನಿನ್ನ ಮನೆಯವರ ಮೇಲೆ. ಲೇ ದುರ್ಗಾ, ಇಲ್ಲಿ ಕೇಳು, ನಿನಗೊಂದು ಸಿಹಿ ಸುದ್ದಿ ಹೇಳ್ತೀನಿ. ಸತ್ತಿರೋ ಅಂಬಿಕಾ ಬೇರೆ ಯಾರು ಅಲ್ಲ, ನಿನ್ನ ಸ್ವಂತ ಅಕ್ಕ, ನಿನ್ನ ಒಡ ಹುಟ್ಟಿದವಳು. ಮಾಡ್ಬೇಕಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನಾನು ನಿನ್ನ ಸಾಯಿಸ್ತೀನಿ. ನನ್ನ ಮಾತು ಇನ್ನೂ ಮುಗ್ದಿಲ್ಲ. ಅಂಬಿಕಾ ಮಾತ್ರ ಅಲ್ಲ, ನಿನ್ನ ತಾಯಿನ ಕೊಂದಿದ್ದು ನಾನೇ. ನಿನ್ನ ಅಪ್ಪ ಅಮ್ಮ ಅಂಬಿಕನೇ ಏನು ಮಾಡಕ್ಕಾಗ್ಲಿಲ್ಲ ನನ್ನನ್ನ. ನೀನೇನೆ ಮಾಡ್ತೀಯಾ? ನೀನೊಂದು ಹುಳ, ಹೊಸ್ಕಾಕ್ಬಿಡ್ತೀನಿ. ಈಗ ನನ್ನ ಕಣ್ಣಿರೋದು ಹಿತನ ಮೇಲೆ. ನನಗೀಗ ಹಿತನ ಆತ್ಮನೂ ಬೇಕು. ಈ 3 ತಲೆಮಾರಿನ ಆತ್ಮಗಳು ನನ್ನ ಕೈ ಸಿಕ್ಕಿದ್ರೆ ನಾನು ಅಜೇಯಳಾಗ್ತೀನಿ, ಅಜೇಯಳಾಗ್ತೀನಿ. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ನನ್ ಪ್ರಾಣ ಹೋದ್ರು ಸರಿ, ಬಾಸ್ನ, ಪುಟ್ ಮೇಡಮ್ನ ನಾನ್ ರಕ್ಷಿಸ್ತೀನಿ. ನಾನು ಒಳ್ಳೆಯವಳಾಗೆ ಇರಬೇಕು ಅಂತ ಅಂದ್ಕೊಂಡೆ, ಆದ್ರೆ ಈ ಶಂಭು ಮತ್ತೆ ದುರ್ಗಾ ಬಿಡ್ತಿಲ್ಲ. ಪ್ರೀತಿಯಿಂದ ಸಿಗದೆ ಹೋದ ಮುಕ್ತಿ ಈಗ ರಕ್ತದಿಂದ ಸಿಗತ್ತೆ. ಹಿತ, ಹಿತ, ಕಂದ, ಹೇ ರಾಕ್ಷಸಿ, ಬಿಡು ನನ್ನ ಮಗಳನ್ನ. ಅವಳು ನಿನಗೆ ಏನ್ ಮಾಡಿದ್ದಾಳೆ? ಅವಳೇನು ಮಾಡ್ಲಿಲ್ಲ, ಆದ್ರೆ ಇವಳ ರಕ್ತ ನನಗೆ ಶಕ್ತಿ ಕೊಡುತ್ತೆ. ನನಗದು ಬೇಕು. ರಕ್ತ ಹುಣ್ಣಿಮೆ ದಿನ ನಾನೇ ಹಿತನ ಬಲಿ ಕೊಡ್ತೀನಿ. ಅಲ್ಲಿವರೆಗೂ
ಇವಳು ನನ್ನ ವಶದಲ್ಲಿರ್ತಾಳೆ. ಹಿತ ಹಿತ ಹಿತಮ್ಮ ನನ್ನ ಮಗಳಿಗೆ ಏನ್ ಮಾಡ್ದೆ? ಎಲ್ಲಿ ನನ್ನ ಮಗಳು? ನಿನ್ನ ಮಗಳು ನನ್ನ ತಾಣದಲ್ಲಿ ಸುರಕ್ಷಿತವಾಗಿದ್ದಾಳೆ. ಈಗ ನೀವಿಲ್ಲಿರೋದ್ ಬೇಡ. ಇವತ್ತಿಗೆ ನಿಮ್ಮ ಆಟ ಮುಗೀತು. ಶರತ್ 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 ದುರ್ಗಾ ಅಯ್ಯೋ ದುರ್ಗಾ 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 ಶರತ್ ಶರತ್ ದುರ್ಗಾ ಶರತ್ ದೇವಿ ದೇವಿ ಏನ್ ಅನ್ಯಾಯ ಅನ್ಯಾಯ ತಾಯೇ ಸಾಧ್ಯ ಇಲ್ಲ ದುರ್ಗಾ ನೋಡು ಶಂಭು, ಚೆನ್ನಾಗಿ ನೋಡು. ನಿನ್ನ ಕಣ್ಮುಂದೆನೆ ನಿನ್ನ ಮಗಳು ಅಳಿಯ ಹೆಣವಾಗಿ ಬಿದ್ದಿದ್ದಾರೆ. ಇದಕ್ಕೆಲ್ಲ ನೀನೇ ಕಾರಣ, ಕೇವಲ ನೀನೇ. ಏ ಪಾಪಿ ರಾಕ್ಷಸಿ, ನನ್ನ ಮಕ್ಕಳನ್ನ ಕೊಂದು ಬಿಟ್ಟೆ. ಪಾಪಿ ನೀನು. ಮಾಳ್ವಿಕಾ, ನೀನು ಮನುಷ್ಯನೇ ಅಲ್ಲ. ಹೌದು, ನಾನು ಮನುಷ್ಯಳಲ್ಲ, ಮುಂದಿನ ತಲೆಮಾರಿನ ನಾಯಕಿ ದೇವಿ. ಅನ್ಯಾಯವಾಗಿ ಕೊಂದುಬಿಟ್ಟೆ ಇವ್ರನ್ನ. ನಿನ್ನ ಅತಿಯಾದ ಆತ್ರದಿಂದ ನಿನ್ನ ಮಗಳ ಅಳಿನ ನೀನೇ ಕೊಂದುಬಿಟ್ಟೆ. ನೀನ್ ಮೌನವಾಗಿ ಸುಮ್ಮನೆ ಇದ್ದಿದ್ರೆ ಇವರಿಬ್ರು ಇನ್ನೂ ಒಂದ್ ಸ್ವಲ್ಪ ದಿವಸ ಬದುಕ್ತಾ ಇದ್ರು. ಆದ್ರೆ ಸತ್ಯ ಹೇಳೋದಕ್ಕೋಗಿ ಪಾಪ ನಿನ್ ಮಗಳು ಅಳಿನ ಸಾವಿನ ದೌಡೆಗೆ ನುಗ್ಬಿಟ್ಟಿಯಲ್ಲ. ಸತ್ಯ ಬಯಲ್ ಮಾಡ್ದೆ, ಏನ್ ಸಿಕ್ತು? ಹಾ, ಅಂಬಿಕನ್ ಶ್ರಾದ್ದ ತಡೆದು ಏನ್ ಪಡ್ಕೊಂಡೆ? ಸತ್ಯ ಗೊತ್ತಾದ್ಮೇಲೆ ಇವ್ರನ್ನ ಸುಮ್ನೆ ಬದುಕೋದಕ್ಕೆ ಹೇಗ್ ಬಿಡ್ಲಿ ಹೇಳು? ಸಾಧ್ಯ ಇರ್ಲಿಲ್ಲ. ಇವ್ರನ್ನ ಸಾಯೋ ಹಾಗೆ ಮಾಡಿದ್ದು ಆ ನಿನ್ನ ನಾಲ್ಗೆ. ನೀನೇ ಇವ್ರನ್ನ ಕೊಂದಿದ್ದು. ನಿನ್ನಿಂದಲೇ ಇವ್ರ ಪ್ರಾಣ ಹೋಗಿದ್ದು. ನಿನ್ನಿಂದಲೇ. ಇಲ್ಲ ಇಲ್ಲ ಶರತ್, ದುರ್ಗಾ ಎದ್ದೇಳಿ ಮಕ್ಕಳ. ಈ ಪಾಪಿ ಮಾತು ಸತ್ಯ ಅಲ್ಲ, ಸತ್ಯ ಅಲ್ಲ.